ಸೋಷಿಯಲ್ ಮೀಡಿಯಾ ಬ್ಯಾನ್ ಅಪ್ರಾಪ್ತರಿಗೆ ಸರ್ಕಾರದ ನಿರ್ಧಾರಕ್ಕೆ ಮನೋವೈದ್ಯರು ಸ್ವಾಗತ. ಯಾಕಂದ್ರೆ ಬಹಳಷ್ಟು ಮನೋವೈದ್ಯರ ಬಳಿ ಪೋಷಕರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಇದು ಒಂದು ರೀತಿಯಾದಂತಹ ಕೆಲಸವಾಗೋಗಿತ್ತು. ಇದು ಸರ್ಕಾರದ ಸಮಯೋಚಿತ ನಿರ್ಧಾರ, ಇದನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಮನೋವೈದ್ಯರು ಹೇಳ್ತಾ ಇದ್ದಾರೆ. ಮೊಬೈಲ್ ಬಳಕೆಯಿಂದ ಮಕ್ಕಳ ಭವಿಷ್ಯಕ್ಕೆ ಕುತ್ತಾಗ್ತಿತ್ತು. ಮಾನಸಿಕವಾಗಿ, ದೈಹಿಕವಾಗಿ ಅವರ ಬೆಳವಣಿಗೆ ಮೇಲೆ ದೊಡ್ಡ ಪರಿಣಾಮ ಬೀಳ್ತಾ ಇತ್ತು. ಮಕ್ಕಳ ಮೊಬೈಲ್ ಬಳಕೆ ಬಗ್ಗೆ ಪರಿಶೀಲಿಸೋದು ಸುಲಭದ ವಿಚಾರವೇನ್ ಅಲ್ಲ, ಅದು ದೊಡ್ಡ ಮಟ್ಟಿಗಿನ ಸವಾಲಿದೆ. ಮುಂದಿನ ಪೀಳಿಗೆಗಾದ್ರೂ ನಿಯಂತ್ರಣ ಬರಬೇಕು ಅನ್ನುವಂತಹ ಇಂಗಿತವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸರ್ಕಾರದ ತೀರ್ಮಾನವನ್ನ ಸ್ವಾಗತಿಸಿದ್ದಾರೆ ಮನೋವೈದ್ಯ ಭಂಡಾರಿಯವರು. ಈಗ ಕರ್ನಾಟಕ ಸರ್ಕಾರ ಏನು ಒಂದು ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಾ ಇದೆ, 16 ವರ್ಷದ ಕೆಳಗಿನವರಿಗೆ ಈ ಸೋಷಿಯಲ್ ಮೀಡಿಯಾ ಇದನ್ನ ಉಪಯೋಗದ ಬಗ್ಗೆ ಒಂದು ಡಿಜಿಟಲ್ ಪಾಲಿಸಿಯನ್ನು ಮಾಡಬೇಕು ಅಂತ ಏನ್ ನಿರ್ಧಾರ ಮಾಡ್ತಾ ಇದೆ, ಇದು ಐ ಥಿಂಕ್ ಸ್ವಾಗತಾರ್ಹ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಮನೋವೈದ್ಯನಾಗಿ ನಾನೇನು ನೋಡ್ತಾ ಇದ್ದೇನೆ, ಇವತ್ತು ನಮ್ಮ ವಾರ್ಡ್ ಅಲ್ಲಿ 2 ಜನ ಪೇಷಂಟ್ಸ್ ಹೂ ಆರ್ ಅಂಡರ್ 18 ಅಡ್ಮಿಟ್ ಆಗಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಯೂಸೇಜ್. ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನು ಪರಿಚಯ ಮಾಡಿಕೊಂಡು, ಈ ಅನ್ಸ್ಕ್ರೂಪ್ಲೆಸ್ ಜನರನ್ನ ಪರಿಚಯ ಮಾಡಿಕೊಂಡು ಅವರ ಒಟ್ಟಿಗೆ ಸಮಸ್ಯೆಗಳನ್ನ ಮಾಡಿಕೊಂಡು ಬಂದಂತ ಯುವ ಜನರು. ಇದು ಬಹುಶಃ ಸಮಯೋಚಿತ ನಿರ್ಧಾರ. ಆದ್ರೆ ಇದು ಇಮಿಡಿಯೇಟ್ ಆಗಿ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಕೊಡುತ್ತೆ ಹೇಳಕ್ ಬರಲ್ಲ. ಇದು ಹೇಗಂದ್ರೆ, ಈಗ 18 ವರ್ಷದವರೆಗೆ ಬೀಡಿ ಸಿಗರೆಟ್ ಕೊಡಬಾರದು ಅಂತ ಹೇಳಿದ್ರು, ತಗೊಳ್ಳುವಂತ ಮಕ್ಕಳಿದ್ದಾರೆ. ಹಾಗೆ ಈಗ ಈ ಸೋಷಿಯಲ್ ಮೀಡಿಯಾ ಮತ್ತೆ ಅವರ ಮೊಬೈಲ್ ಫೋನ್ ಒಂದು ಖಾಸಗಿ ಇದು ಅವ್ರದ್ದು ಸೊತ್ತು. ಅದರಲ್ಲಿ ಅವ್ರು ಏನ್ ನೋಡ್ತಾರೆ ಏನ್ ನೋಡಲ್ಲ ಅನ್ನೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಸರ್ಕಾರ ಒಂದು ಬ್ಲಾಂಕೆಟ್ ಡಿಸಿಷನ್ ಅನ್ನ ತಗೊಂಡ್ರೆ ಬಹುಶಃ ಪೇರೆಂಟ್ಸ್ಗೆ, ಸ್ಕೂಲ್ನವ್ರಿಗೆ, ಇವತ್ತಿಗೂ ದೊಡ್ಡ ದೊಡ್ಡ ಸ್ಕೂಲ್ನಲ್ಲಿ ಸ್ಕೂಲ್ ಒಳಗೆ ಮೊಬೈಲ್ ತಂದ್ರೆ ಅವರು ಹೊರಗೆ ಹಾಕ್ತಾರೆ ಮಕ್ಕಳನ್ನ. ಅಫಿಷಿಯಲಿನೂ ಹಾಕ್ಬೋದು, ಅನ್ಅಫಿಷಿಯಲಿನೂ ಹಾಕ್ಬೋದು. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಶಾಲೆ ಒಳಗೆ ಯಾರು ಉಪಯೋಗ ಮಾಡುವುದಿಲ್ಲ, ಆದ್ರೆ ಹೊರಗೆ ಕಡಿವಾಣ ಹಾಕೋದು ಬಹಳ ಕಷ್ಟ ಇದೆ. ಅದನ್ನ ಈಗೇನು ಸರ್ಕಾರ ಒಂದು ರೂಲ್ ಅಂತ ತಂದ್ರೆ ಬಹುಶಃ ಸ್ವಲ್ಪ ಮಟ್ಟಿಗೆ ಆದ್ರೂ ಮುಂದಿನ ಪೀಳಿಗೆ, ಈಗ 17-18 ವರ್ಷದವರನ್ನ ಈಗ ಕಡಿವಾಣ ಹಾಕೋದು ನಾನು ಮನೋವೈದ್ಯನಾಗಿ ನನಗನ್ಸೋದು ಬಹಳ ಕಷ್ಟ ಇದೆ. ಆದ್ರೆ ಈಗ 10-12 ವರ್ಷದ ಮಕ್ಕಳು ಈಗ ಅವ್ರಿಗೆ ಒಂದ್ಸರಿ ಸೋಷಿಯಲ್ ಮೀಡಿಯಾ ಉಪಯೋಗ, ಇದ್ರ ಬಗ್ಗೆ ಇದನ್ನ ಉಪಯೋಗಿಸ್ಲಿಕ್ಕಿಲ್ಲ, ನೀವು ಅದನ್ನ ಇದು ಮಾಡ್ಲಿಕ್ಕಿಲ್ಲ, ಉಪಯೋಗ ಮಾಡ್ಲಿಕ್ಕಿಲ್ಲ ಅನ್ನುವಂತ ಒಂದು ಕಾನೂನು ಬಂದ್ರೆ ಬಹುಶಃ ಕಾನೂನಿಗೆ ಹೆದರಿ ಆದ್ರೂ ಸ್ವಲ್ಪ ಜನ ಆದ್ರೂ ಅದರಿಂದ ದೂರ ಸರಿತಾರೆ. ಸೊ ಆ ಹಿನ್ನೆಲೆಯಲ್ಲಿ ಇದು ಒಂದು ಉತ್ತಮ ನಿರ್ಧಾರ. ಈಗ ಕರ್ನಾಟಕ ರೈಟ್, ಸೋಷಿಯಲ್ ಮೀಡಿಯಾ ಮೇಲೆ ನಿಯಂತ್ರಣವನ್ನ ತರಬೇಕು ಅನ್ನುವಂತಹ ಸರ್ಕಾರದ ನಿರ್ಧಾರವನ್ನ ಸ್ವಾಗತ ಮಾಡೋದ್ರ ಜೊತೆಗೆ ಇದು ಹೇಗೆ ಆಗತ್ತೆ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಇದೆ. ಸೊ ಅದನ್ನ ಹಂತ ಹಂತವಾಗಿ ಸರ್ಕಾರ ಅದರ ಬಗ್ಗೆ ನೀತಿ ನಿಯಮಗಳು ಏನಿರುತ್ತೆ ಅನ್ನೋದನ್ನ ತಿಳಿ ಹೇಳಬೇಕಾಗತ್ತೆ. ಮತ್ತಷ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಿತಿಗಳನ್ನು ಕೂಡ ಮಾಡ್ಕೊಳ್ಬೇಕಾಗಿ ಬರುತ್ತೆ.